ಇವಾಗ ಡ್ರೈನ್ ಪಂಪನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಆ ಡ್ರೈನ್ ಪಂಪ್ನ ರಿಮೂವ್ ಮಾಡಬೇಕಾದ್ರೆ ನೀವು ಒಂದು ರಿಂಚನ್ನು ತೊಗೊಂಡು ಅದನ್ನು ಹೋಲ್ಡ್ ಮಾಡಬೇಕಾಗುತ್ತೆ. ಒಳಗಡೆಯಿಂದ ಏನು ಒಂದು ಮೆಟಲ್ ಪೈಪ್ ಬಂದಿರುತ್ತೆ ಅದನ್ನು ಹೋಲ್ಡ್ ಮಾಡಬೇಕು. ಈ ಥರ ಚೆನ್ನಾಗಿ ಶೇಕ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಸೊ ಏನಾದರೂ ಸ್ಕೇಲ್ ರಿಮೂವ್ ಆಗಿರುತ್ತಲ್ಲ ಅದೆಲ್ಲ ಪುಡಿ ನಿಮಗೆ ಅದು ಒಳಗಡೆ ಪೌಡ್ರ್ ಥರ ಆಗುತ್ತೆ. ಶೇಕ್ ಮಾಡಿದ ನಂತರ ನೀವು ಅದನ್ನು ವಾಪಸ್ಸು ಚೆಲ್ಲಬೇಕಾಗತ್ತೆ. ಸೊ ನೋಡ್ಬೋದು ಇವಾಗ ಯಾವ ಥರ ಸಾಲ್ಟಿ ಬರುತ್ತೆ. ಇವಾಗ ವಾಟ್ರ್ ಬರ್ತಾ ಇದೆ ನೋಡಿ ಅದ್ರ ಒಳಗಡೆ. ನೋಡಿ ಈಗ ನೀವು ನೋಡ್ತಾ ಇದ್ದೀರಾ, ಈಗ ಟ್ಯೂಬ್ಸ್ ಎಲ್ಲ ರಿಮೂವ್ ಮಾಡಿ ಆಗಿದೆ. ಇವಾಗ ನಿಮಗೆ ಬರೀ ಟ್ಯಾಂಕ್ ಕಾಣಿಸುತ್ತೆ. ಈ ಟ್ಯಾಂಕನ್ನು ಕೂಡ ಬಿಚ್ಕೋಬೇಕು. ಆ ಟ್ಯಾಂಕ್ ಬಿಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಒಳಗಡೆ ನೋಡ್ಬೋದು ಹೆಂಗೆ ಸ್ಕೇಲ್ ಫಾರ್ಮೇಷನ್ ಆಗಿದೆ ಅಂತ. ಇಲ್ಲಿ ನೋಡಿ ಆಲ್ರೆಡಿ ನಾವೆಲ್ಲ ಇದನ್ನು ಕ್ಲೀನ್ ಮಾಡಿರೋದು. ಸೊ ಹೆಂಗೆ ಸ್ಕೇಲ್ ಪುಡಿಯಾಗಿ ಒಂದು ಸಾಲ್ಟ್ ಥರ ನಿಮಗೆ ಉದುರುತ್ತೆ. ಇದೆಲ್ಲ ಟ್ಯೂಬಲ್ಲಿ ಇದ್ದಿತ್ತು. ಇಲ್ಲಿ ನೋಡ್ಬೋದು ನೀವು ಟ್ಯೂಬ್ಸ್ನ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಸೊ ಈ ಟ್ಯೂಬ್ಸ್ನ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಷ್ಟೇ. ಹೊಡೆದೋದ್ರೆ ಮತ್ತೆ ಹೊಸದು ಹಾಕ್ಕೋಬೇಕಾಗತ್ತೆ. ಸೊ ರಿಮೂವ್ ಮಾಡಬೇಕಾದ್ರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಸೊ ಇದು ಬಂದು ಇದು ಒಂದು ಓವರ್ಫ್ಲೋ ಟ್ಯಾಂಕು ಏನಿರುತ್ತಲ್ಲ ಸೈಡಲ್ಲಿ, ಅದು ಓವರ್ಫ್ಲೋ ಟ್ಯಾಂಕು ಇಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಹಂಗೆ ನೋಡೋದಾದರೆ ಹಿಂಗೆ ಇಲ್ಲಿ ಹಾಗೆ ಒಳಗಡೆ ಬಂದರೆ ನಿಮಗಿಲ್ಲಿ ಇದು ನೋಡ್ಬೋದು. ಇದು ಬಂದು SS ಟ್ಯಾಂಕ್ ಒಳಗಡೆ ಇದೆ. ಅದಾದಮೇಲೆ ಇಲ್ಲಿ ಏನು ಯೆಲ್ಲೋ ಕಲರ್ ಕಾಣಿಸ್ತಿದೆ ಇದು ಥರ್ಮಲ್ ಇನ್ಸುಲೇಷನ್ ಅಂತ ಕರೀತಾರೆ. ಈ ಥರ್ಮಲ್ ಇನ್ಸುಲೇಷನ್ ಏನು ಮಾಡುತ್ತಪ್ಪ ಅಂದರೆ ಇದ್ರ ಕೆಲಸ ನಿಮಗೆ ಹೊರಗಡೆ ಟೆಂಪ್ರೇಚರು ಮತ್ತು ಒಳಗಡೆ ಟೆಂಪ್ರೇಚರು ಮಿಕ್ಸ್ ಆಗೋಕ್ಕೆ ಬಿಡೋದಿಲ್ಲ. ಹೊರಗಡೆ ಕೋಲ್ಡ್ ಇರಲಿ ಏನೇ ಇರಲಿ, ಸೊ ಆ ಟೆಂಪ್ರೇಚರ್ನ ಪಾಸ್ ಆಗೋಕ್ಕೆ ಬಿಡೋಲ್ಲ. ಏನು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ 3 ಮೋಡ್ಸಲ್ಲಿ, ಕಂಡಕ್ಷನ್ನು, ಕನ್ವೆಕ್ಷನ್ನು, ರೇಡಿಯೇಷನು. ಯಾವ ಮೋಡಲ್ಲೂ ಕೂಡ ಹೀಟನ್ನು ಹೊರಗಡೆ ಟ್ರಾನ್ಸ್ಫರ್ ಆಗೋದಕ್ಕೆ ಬಿಡೋದಿಲ್ಲ. ಒಂದು ಸಲ ಆ ಪೈಪಲ್ಲಿ ನಿಮಗೆ ವಾಟ್ರ್ ಫ್ಲೋ ಆಗಿ ಹೀಟಾಗಿ ಟ್ಯಾಂಕ್ ಒಳಗಡೆ ಹೋಯ್ತು ಅಂದರೆ ಆ ಹೀಟು ಹೊರಗಡೆ ಬರದೇ ಇರೋ ಥರ ಈ ಥರ್ಮಲ್ ಇನ್ಸುಲೇಷನು ನಿಮಗೆ ಕೆಲಸವನ್ನು ಮಾಡುತ್ತೆ. ಸೊ ಅದಾದ ನಂತರ ನೀವು ವೈಟ್ ಕಲರ್ ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ, ಅದು ಬಂದು ಇದು ಔಟರ್ ಲೇಯರ್ ಅಂತ ಕರೀತಾರೆ. ಇದು ಔಟರ್ ಲೇಯರು. ಅದು ಬಿಟ್ಟರೆ ಇಲ್ಲಿ ಥರ್ಮಲ್ ಇನ್ಸುಲೇಷನ್ ಇದೆ. ಅದಾದಮೇಲೆ ಒಳಗಡೆ ಒಂದು SS ಟ್ಯಾಂಕು ನಿಮಗೆ ಒಳಗಡೆ ಅದು ತೋರ್ಸೋಕ್ಕಾಗಲ್ಲ, ಒಳಗಡೆ ಅದು ಇರುತ್ತೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ, ಈಗ ಗ್ಲಾಸ್ದು ಟ್ಯೂಬೆಲ್ಲ ನಾವು ಕ್ಲೀನ್ ಮಾಡ್ಕೊಂಡಾಯಿತು, ಸೋಲಾರ್ ಟ್ಯೂಬ್ಸು. ಇವಾಗ ಟ್ಯಾಂಕನ್ನ ಕ್ಲೀನ್ ಮಾಡಬೇಕು. ನೀವು ಟ್ಯಾಂಕ್ ಒಳಗಡೆ ನೋಡಿದ್ರೆ ಸಾಲ್ಟ್ ಈ ಸ್ಕೇಲ್ ಫಾರ್ಮೇಷನ್ ಆಗಿರೋದು ಈ ಥರ ಸ್ಕೇಲು ಒಳಗಡೆನೂ ಕೂಡ ಈ ಥರ ಸ್ಕೇಲ್ ಫಾರ್ಮೇಷನ್ ಆಗಿರೋದು ನಿಮಗೆ ಈ ಸಾಲ್ಟಿ ಪೌಡ್ರ್ ಥರ ಒಂದು ಲೇಯರ್ ಥರ ಒಳಗಡೆ ಫಾರ್ಮ್ ಆಗಿರುತ್ತೆ. ಅದನ್ನು ತೆಗಿಬೇಕು. ಅದನ್ನು ತೆಗಿಲಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ಸೊ ಏನು ಟೆಂಪ್ರೇಚರ್ ಮತ್ತು ಸ್ಟೋರೇಜ್ ಕೆಪಾಸಿಟಿ ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಿಮಗೆ ಒಳಗಡೆ ಸ್ಕೇಲ್ ಫಾರ್ಮೇಷನ್ ಜಾಸ್ತಿ ಆದಂಗೆ ಒಳಗಡೆ ಸ್ಟೋರೇಜ್ ಕೆಪಾಸಿಟಿ ಏನಿರುತ್ತೆ ಅದರದ್ದು ನಿಮ್ಮದು ಟ್ಯಾಂಕ್ದು ಕಡಿಮೆ ಆಗ್ತಾ ಹೋಗುತ್ತೆ. ನೀವು 175 ಲೀಟ್ರ್ 200 ಲೀಟ್ರ್ ಏನೇ ತೊಗೊಂಡಿದ್ರದ್ದು ಅದು 10%, 50%, 20% ಹೀಗೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆದಾಗ ಏನಾಗುತ್ತೆ, ನಿಮಗೆ ಸೋಲಾರ್ ವಾಟರ್ ಏನು ಬರುತ್ತೆ ನಿಮಗೆ ಅದು ಸಫಿಷಿಯೆಂಟ್ ಅಂತ ಅನಿಸೋದಿಲ್ಲ. ಸೊ ಈಗ ಟ್ಯಾಂಕನ್ನು ರಿಮೂವ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ನಿಮಗೆ ಇಲ್ಲಿ 2 ಪೈಪ್ ಕಾಣಿಸುತ್ತೆ ನೋಡಿ ಇಲ್ಲಿ ಬಾಟಮಲ್ಲಿ. ಸೊ ಒಂದು ಬಂದು ಕನೆಕ್ಷನ್ ಹೋಗಿರ್ತಕ್ಕಂಥದ್ದು ಮನೆಗೆ, ಟ್ಯಾಂಕಿಂದ ಹಾಟ್ ವಾಟರ್ ಕನೆಕ್ಷನ್ ಹೋಗಿರ್ತಕ್ಕಂಥದ್ದು. ಸೊ ಅದು ನೋಡ್ಬೋದು ಇಲ್ಲಿ, ಅದನ್ನು ಕೂಡ ನೀವು ರಿಮೂವ್ ಮಾಡ್ಕೋಬೇಕು. ಎರಡನೇದೇನಪ್ಪ ಅಂದರೆ, ಎರಡನೇ ಟ್ಯಾಂಕ್ ನಿಮಗೆ ಡ್ರೈನ್ ಪೈಪು. ಎಮರ್ಜೆನ್ಸಿಗೆ ಏನಾದರೂ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಡ್ರೈನ್ ಪೈಪ್ ಇದೆ. ಆ ಡ್ರೈನ್ ಪೈಪ್ ಕೂಡ ನೀವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಇದು ರಿಮೂವ್ ಮಾಡಲಿಲ್ಲ ಅಂದರೆ ನಿಮಗೆ ಟ್ಯಾಂಕ್ನ ರೊಟೇಟ್ ಮಾಡೋಕ್ಕಾಗೋದಿಲ್ಲ, ಆ ಫ್ರೇಮಿಗೆ ತಡೀತದೆ ಅದು. ಸೊ ಅದಕ್ಕೋಸ್ಕರ ಇವೆರಡನ್ನೂ ನೀವು ರಿಮೂವ್ ಮಾಡ್ಕೋಬೇಕು. ಎಲ್ಲಿ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ಯೂನಿಯನ್ ಕನೆಕ್ಷನ್ ಏನು ಇರುತ್ತಲ್ಲ ಇಲ್ಲಿ ನೀವು ಇದನ್ನು ಪೈಪ್ನ ಬಿಚ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಟೆಫ್ಲಾನ್ ಟೇಪ್ ಹಾಕಿ ಮತ್ತೆ ರೀಅಸೆಂಬಲ್ ಮಾಡಬೇಕಾಗತ್ತೆ, ರೀಕನೆಕ್ಟ್ ಮಾಡಬೇಕಾಗತ್ತೆ. ಹೇಳಿದ್ದು ಇದು ಸೋಲಾರ್ ಟ್ಯೂಬ್ ಅಂತ ಇದರಲ್ಲಿ. ಸೊ ಈಗ ನೋಡ್ಬೋದು, ಈಗ ಈ ಟ್ಯೂಬ್ ಈ ಥರ ಕಾಣಿಸುತ್ತೆ. ಮೇಲ್ಗಡೆ ಓಪನ್ ಇರುತ್ತೆ ಮತ್ತು ಕೆಳಗಡೆ ಇಲ್ಲಿ ಕ್ಲೋಸ್ ಇರುತ್ತೆ. ಸೊ ಇದರಲ್ಲಿ ನೀರಿದೆ, ಈ ಟ್ಯಾಂಕಿಂದ ತೆಗೆದಿರ್ತಕ್ಕಂಥ ಟ್ಯೂಬ್ ಇದು. ಇದರಲ್ಲಿ ನೀರಿರುತ್ತೆ. ಇದನ್ನು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಈ ಥರ ಕೆಳಗಡೆ ಚೆಲ್ಲಬೇಕು. ಆ ಚೆಲ್ಲಿದಾಗ ನೀವು ನೋಡ್ಬೋದು ಯಾವ ಥರ ಒಳಗಡೆ ಸ್ಕೇಲ್ ಫಾರ್ಮೇಷನ್ ಆಗಿರುತ್ತಲ್ಲ ಈ ಥರ ಶೇಕ್ ಮಾಡಬೇಕು. ಶೇಕ್ ಮಾಡಿದ ನಂತರ ನೀವು ಅದನ್ನು ವಾಪಸ್ಸು ಚೆಲ್ಲಬೇಕಾಗತ್ತೆ. ಸೊ ನೋಡ್ಬೋದು ಇವಾಗ ಯಾವ ಥರ ಸಾಲ್ಟಿ ಬರುತ್ತೆ. ಇವಾಗ ವಾಟ್ರ್ ಬರ್ತಾ ಇದೆ ನೋಡಿ ಅದರೊಳಗಡೆ. ನೋಡಿ ಯಾವ ಥರ ಗಲೀಜು ಬಂತು ಅಂತ ಇಲ್ಲಿ ನೋಡ್ಬೋದು. ಈ ಥರ ಒಳಗಡೆ ಕಟ್ಕೊಂಡಿರುತ್ತೆ, ಸ್ಕೇಲ್ ಫಾರ್ಮೇಷನ್ ಆಗಿರುತ್ತೆ. ಮತ್ತು ಇನ್ನೊಂದು ಸಲ ಅದನ್ನು ನೀರನ್ನು ನೀವು ಮತ್ತೆ ತುಂಬಬೇಕಾಗತ್ತೆ ಅದರೊಳಗಡೆ. ನೋಡಿ ಈ ಥರ ನೀರನ್ನ ಫಿಲ್ ಮಾಡಬೇಕಾಗತ್ತೆ ಟಾಪ್ ಸೈಡಿಂದ. ಸೊ ಒಂದು ಅರ್ಧ ಅಥವಾ ಮುಕ್ಕಾಲು ಟಾಪ್ ಅಪ್ ಮಾಡಿಬಿಟ್ಟು ಮತ್ತೆ ನೀವು ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಮತ್ತೆ ವಾಪಸ್ಸು ಚೆಲ್ಲಬೇಕು.
ಸೊ ನೀವಿಲ್ಲಿ ಒಳಗಡೆ ನೋಡ್ಬೋದು, ಕತ್ಲೆ ಇರೋದ್ರಿಂದ ನಿಮಗೆ ಅದೆಷ್ಟು ಸರಿಯಾಗಿ ಕಾಣಿಸುತ್ತೆ ಗೊತ್ತಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಗ್ಲಾಸ್ ಇದೆ. ಗ್ಲಾಸು ಗೊತ್ತಲ್ಲ ನಿಮಗೆ, ಗ್ಲಾಸ್ದು ಏನಂತ ಒಂದು ಇದೇನಂದರೆ, ಸೊ ನಮಗೆ ಗ್ಲಾಸಲ್ಲಿ ಒಂದ್ಸಲ ಈಟು ಒಳಗಡೆ ಎಂಟ್ರಿ ಆದರೆ ಅದು ಹೊರಗಡೆ ಹೋಗೋದಿಲ್ಲ. ಅಂದರೆ ಆ ಒಂದು ಪರ್ಸೆಂಟೇಜು ಹೊರಗಡೆ ಹೋಗೋದು, ಡಿಸಿಪೇಟ್ ಆಗೋದು ತುಂಬ ಕಡಿಮೆ ಇರುತ್ತೆ. ಹಂಗಾಗಿ ನಿಮಗೆ ಹೊರಗಡೆಯಿಂದ ಬ್ಲ್ಯಾಕ್ ಕಲರ್ ಕೋಟಿಂಗ್ ಕಾಣಿಸ್ಬೋದು. ಬ್ಲ್ಯಾಕು 100% ಲೈಟ್ನ ಅಬ್ಸರ್ವ್ ಮಾಡುತ್ತೆ, ವೈಟು 100% ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಬ್ಲ್ಯಾಕ್ ಕಲರ್ ಕೋಟಿಂಗ್ ಮಾಡೋದು ಏನಕ್ಕೆ ಅಂದರೆ 100% ಹೀಟ್ನ ಅಬ್ಸರ್ವ್ ಮಾಡೋದಕ್ಕೆ. ಒಂದ್ಸಲ 100% ಹೀಟು ಎನ್ವೈರನ್ಮೆಂಟಿಂದ ಅಬ್ಸರ್ವ್ ಮಾಡಿದ್ದು ಒಳಗಡೆ ಡಿಸಿಪೇಟ್ ಆಗುತ್ತೆ. ಡಿಸಿಪೇಟ್ ಆದ ನಂತರ ಸೊ ಒಳಗಡೆ ವಾಟ್ರ್ ಫ್ಲೋ ಏನಿರುತ್ತೆ, ವಾಟ್ರ್ ಹೀಟಾಗಿ ಟ್ಯಾಂಕ್ ಒಳಗಡೆ ಹೋಗುತ್ತೆ. ಇದು ಯಾವುದೇ ರೀತಿ ಮೋಟ್ರಿಂದ ಹೋಗೋದಲ್ಲ, ಇದು ನ್ಯಾಚುರಲ್. ನಿಮಗೆ ಗೊತ್ತಿಲ್ಲ, ಹಾಟ್ ವಾಟರ್ ಡೆನ್ಸಿಟಿ ಯಾವಾಗಲೂ ಕಡಿಮೆ ಇರುತ್ತೆ, ಕೋಲ್ಡ್ ವಾಟರ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಹಾಟ್ ವಾಟರ್ದು ಡೆನ್ಸಿಟಿ ಕಡಿಮೆ ಇರುತ್ತೆ. ಸೊ ಆ ಡೆನ್ಸಿಟಿ ಇದರಿಂದ ವೇರಿಯೇಷನಿಂದ ನಿಮ್ಗೆ ಹಾಟ್ ವಾಟರ್ ಎಲ್ಲ ಮೇಲೆ ಫ್ಲೋ ಆಗಿ ಟ್ಯಾಂಕ್ ಒಳಗಡೆ ಹೋಗುತ್ತೆ, ಕೋಲ್ಡ್ ವಾಟರ್ ಎಲ್ಲ ಕೆಳಗಡೆ ಬಂದು ಮತ್ತೆ ಹೀಟಾಗಿ ವಾಪಸ್ಸು ಟ್ಯಾಂಕ್ ಒಳಗಡೆ ಹೋಗುತ್ತೆ. ಅಷ್ಟೇ ಸಿಂಪಲ್ ಫಂಕ್ಷನ್ ಇದ್ರದ್ದು. ಇವಾಗ ಡ್ರೈನ್ ಪಂಪನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಆ ಡ್ರೈನ್ ಪಂಪ್ನ ರಿಮೂವ್ ಮಾಡಬೇಕಾದ್ರೆ ನೀವು ಒಂದು ರಿಂಚನ್ನು ತೊಗೊಂಡು ಅದನ್ನು ಹೋಲ್ಡ್ ಮಾಡಬೇಕಾಗುತ್ತೆ. ಒಳಗಡೆಯಿಂದ ಏನು ಒಂದು ಮೆಟಲ್ ಪೈಪ್ ಬಂದಿರುತ್ತೆ ಅದನ್ನು ಹೋಲ್ಡ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ನೀವು ಪ್ಲಾಸ್ಟಿಕ್ ಪೈಪ್ನ ಕೆಳಗಡೆ ಬಾಟಮ್ ಡ್ರೈನ್ ಪೈಪ್ನ ರಿಮೂವ್ ಮಾಡಬೇಕಾದ್ರೆ ನೀವು ರೊಟೇಟ್ ಮಾಡಿದ್ರೆ ಈ ಪೈಪ್ ಏನಿರುತ್ತೆ, ಇದು ಟ್ಯಾಂಕಿಂದ ಒಳಗಡೆ ಬಂದಿರೋದು, ಅದು ಒಳಗಡೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದನ್ನು ರಿಜಿಡಾಗಿ ಹೋಲ್ಡ್ ಮಾಡಿಕೊಂಡು ಈ ಥ್ರೆಡ್ ಮಾತ್ರ ರೊಟೇಟ್ ಮಾಡಿದ್ರೆ ನಿಮಗೆ ಸೊ ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದೇ ಥರ ಎಕ್ಸಿಟ್ ಪೈಪ್ ಏನಿರುತ್ತೆ ಅಥವಾ ಔಟ್ಲೆಟ್ ಅಂತ ಏನು ಹೇಳ್ತೀವಿ, ಸೋಲಾರ್ ಔಟ್ಲೆಟ್ ಪೈಪ್ ಕೂಡ ನೀವು ರಿಮೂವ್ ಮಾಡಬೇಕು. ಅದರಲ್ಲೂ ಕೂಡ ಸೋಲಾರ್ ಟ್ಯಾಂಕಿಂದ ಬಂದಿರೋ ಪೈಪನ್ನು ಹೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಬಾಟಮಲ್ಲಿ ಏನು ಕನೆಕ್ಷನ್ ಇದೆ ಅದನ್ನು ಮಾತ್ರ ರಿಮೂವ್ ಮಾಡಬೇಕು ನೀವು. ಒಂದು ನಿಮಿಷ. ಇವಾಗ ಇಲ್ಲಿ ನೋಡ್ಬೋದು, ಈ ಟ್ಯಾಂಕ್ದು ಬಾಟಮ್ ಪೋರ್ಷನ್ನು ಇವಾಗ ನಾವು ರೊಟೇಟ್ ಮಾಡಿ ಈ ಥರ ಇಟ್ಟಿದ್ದೀವಿ. ಹೆಂಗೆ ಡಿಟ್ಯಾಚ್ ಮಾಡೋದು, ಇಲ್ಲಿ ಲಾಕಿಂಗ್ ನಟ್ ಇರುತ್ತೆ. ಸೊ ಇದು ಒಂಥರ ಸ್ಲಾಟ್, ಅಡ್ಜಸ್ಟಬಲ್ ಸ್ಲಾಟ್ ಇರುತ್ತೆ. ಮತ್ತು ಈ ಬೋಲ್ಟು ಒಳಗಡೆಯಿಂದ ಕೊಟ್ಟಿರ್ತಾನೆ, ಬಾಟಮಿಂದ ನೀವು ನಟ್ ಹಾಕಬೇಕಾಗತ್ತೆ. ಇದೇ ಥರ 2 ಇರುತ್ತೆ. ಇದೇ ಥರ ಆ ಕಡೆ ಸೈಡಲ್ಲಿ ಕೂಡ ಕೊಟ್ಟಿರ್ತಾರೆ. ಸೆಂಟ್ರಲ್ಲಿ ಯಾವುದೇ ಥರ ಬೋಲ್ಟು ಇರೋದಿಲ್ಲ. ಸೊ ಸ್ಲಾಟು ಇಲ್ಲಿ ನೀವು ನೋಡ್ಬೋದು, ಈ ಥರ ಅಡ್ಜಸ್ಟಬಲ್ ಸ್ಲಾಟು ಕೊಟ್ಟಿರ್ತಾರೆ. ಸೊ ಇವಾಗ ನಾವು ಟ್ಯಾಂಕ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ರೊಟೇಟ್ ಮಾಡಿ ಇಟ್ಟಿದ್ದೀವಿ ನೋಡಿ. ಸೊ ಹೋಲ್ಸ್ ಏನಿತ್ತು, ಅದು ಟ್ಯೂಬ್ನ ಕನೆಕ್ಟ್ ಮಾಡತಕ್ಕಂಥ ಹೋಲ್ಸು ನಿಮಗೆ ಇವಾಗ ಟಾಪಲ್ಲಿ ಕಾಣಿಸ್ತಾ ಇದೆ. ಇದ್ರ ಒಳಗಡೆ ನೋಡಿದ್ರೆ ನೀವು ಇವಾಗ ಲೈಟ್ ಇರೋದ್ರಿಂದ ನೀವು ಒಳಗಡೆ ಸ್ವಲ್ಪ ನೋಡ್ಬೋದು. ಸೊ ಸ್ಕೇಲ್ಸು ಮತ್ತು ಹೆಂಗೆ ಒಳಗಡೆ ವೈಟ್ ಕಲರ್ ಪ್ಯಾಚಸ್ ಇದೆ ಸೊ ಅಂತ ನೀವು ಇಲ್ಲಿ ನೋಡ್ಬೋದು. ಇದರಿಂದ ನಿಮಗೆ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ಸೊ ಅದಕ್ಕೆ ಅವಾಗವಾಗ ಇದನ್ನು ವರ್ಷಕ್ಕೆ ಒಂದು ಸಲನಾದರೂ ಅಟ್ಲೀಸ್ಟ್ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮದು ಸೋಲಾರ್ದು ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಗ ನೋಡ್ಬೋದು ನೀವು ಟ್ಯಾಂಕ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿ ನೆಲದ ಮೇಲೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಸೊ ನಮಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಏನು ಮಾಡ್ತೀವಿ, ನೀರನ್ನು ಈ ಹೋಲ್ ಒಳಗಡೆ ಫಿಲ್ ಮಾಡಿಬಿಟ್ಟು, ಅಂದರೆ ಟ್ಯಾಂಕ್ ಒಳಗಡೆ ಫಿಲ್ ಮಾಡಿಬಿಟ್ಟು ಸ್ವಲ್ಪ ಶೇಕ್ ಮಾಡಿ ಮತ್ತೆ ವಾಪಸ್ಸು ಚೆಲ್ಲಬೇಕು. ಅವಾಗ ಅದರೊಳಗಡೆ ಏನು ಸ್ಕೇಲ್ ಫಾರ್ಮೇಷನ್ ಆಗಿರುತ್ತೆ ಅದೆಲ್ಲ ಈ ಥರ ಕೆಳಗಡೆ ಬರುತ್ತೆ. ಸೊ ನಾರ್ಮಲಿ ಬಾಟಮಲ್ಲೇ, ಅಂದರೆ ಟ್ಯಾಂಕ್ ಬಾಟಮ್ ಪೋರ್ಷನಲ್ಲೇ ಜಾಸ್ತಿ ಸ್ಕೇಲ್ ಫಾರ್ಮ್ ಆಗಿರುತ್ತೆ, ಟಾಪ್ ಪೋರ್ಷನಲ್ಲೇ ಆಗಿರೋದಿಲ್ಲ. ಸೊ ಬಾಟಮಲ್ಲೇ ಜಾಸ್ತಿ ಸ್ಕೇಲ್ ಫಾರ್ಮೇಷನ್ ಆಗಿರುತ್ತೆ. ಪೈಪಲ್ಲಿ ಬಿಡ್ಬೋದು. ಪೈಪ್ ಇದ್ದರೆ ನೀವು ಬೆಟ್ರ್ ಅಂದರೆ ಪೈಪಲ್ಲಿ ಬಿಟ್ಕೊಂಡ್ರೆ ಈಸಿ ಆಗುತ್ತೆ ನಿಮ್ಮ ಕೆಲಸ. ಪೈಪ್ ಇಲ್ಲ ಅಂತ ಕಾರಣದಲ್ಲಿ ನೀವು ಈ ಥರ ಬಕೆಟಲ್ಲಿ ನೀರನ್ನ ಒಳಗಡೆ ಫಿಲ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು, ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇಟ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಇದನ್ನು ಚೆಲ್ಲಬೇಕು. ಸೊ ಒಂದು ಪ್ಲಾಸ್ಟಿಕ್ ಪೈಪ್ನ ತೊಗೊಂಡು, ಅದಕ್ಕಿಂತ ಮುಂಚೆ ಒಂದು ಪ್ಲಾಸ್ಟಿಕ್ ಪೈಪ್ನ ತೊಗೊಂಡು, ಮೆಟಲ್ ಪೈಪ್ನ ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಯಾಕೆಂದರೆ ಇನ್ನರ್ ಲೇಯರ್ ಏನಿರುತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಪೈಪನ್ನು ತೊಗೊಂಡು, ಈ ಎಲೆಕ್ಟ್ರಿಕ್ ವೈರ್ ಯೂಸ್ ಮಾಡೋದು ಅಥವಾ ಈವನ್ ವಾಟರ್ ಪೈಪ್ ಇರ್ಬೋದು, PVC ಪೈಪ್ ಇರ್ಬೋದು. ಸೊ ಇದನ್ನು ತೊಗೊಂಡು ನೀವು ಒಳಗಡೆ ಈ ಥರ ಪ್ರತಿಯೊಂದು ಹೋಲಲ್ಲೂ ಹಾಕಿ ಕಂಪ್ಲೀಟಾಗಿ ಆ ಸ್ಕೇಲ್ ಏನು ಫಾರ್ಮ್ ಆಗಿರುತ್ತೆ ಒಳಗಡೆ ಅದು ಪುಡಿ ಆಗಬೇಕು. ಸೊ ಪುಡಿ ಆದಾಗ ಏನಾಗುತ್ತೆ, ನಿಮಗೆ ನೀರು ಜೊತೆ ಅದು ಹೊರಗಡೆ ಬರುತ್ತೆ. ಹಂಗೆ ಒಂದು ಪ್ಲೇಟ್ ಥರ ಲೇಯರ್ ಥರ ಉಳ್ಕೊಂಡ್ಬಿಟ್ರೆ ನಿಮಗೆ ಬರೋದಿಲ್ಲ, ಆ ಹೋಲಲ್ಲಿ ಪಾಸ್ ಆಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಪುಡಿ ಥರ ಮಾಡಿ ಸೊ ಅದನ್ನು ನೀರು ಜೊತೆ ಹೊರಗಡೆ ತೆಗಿಬೇಕು. ಸೊ ಈ ಥರ ಚೆನ್ನಾಗಿ ಶೇಕ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಸೊ ಏನಾದರೂ ಸ್ಕೇಲ್ ರಿಮೂವ್ ಆಗಿರುತ್ತಲ್ಲ ಅದೆಲ್ಲ ಪುಡಿಯಾಗಿ ನಿಮಗೆ ಅದು ಒಳಗಡೆ ಪೌಡ್ರ್ ಥರ ಆಗುತ್ತೆ. ಅದಾದ ನಂತರ ನೀವು ಇದನ್ನು ಟ್ಯಾಂಕ್ನ ಕಂಪ್ಲೀಟಾಗಿ ಎತ್ತಿ ಒಂದು ಸೈಡು ಅಥವಾ ಇದನ್ನು ಹೋಲ್ನ ಬಾಟಮ್ ಸೈಡ್ ಬರೋ ಥರ ಮಾಡಿಬಿಟ್ಟು ಸೊ ನೀವು ಅದನ್ನು ನೀರನ್ನ ಡ್ರೈನ್ ಔಟ್ ಮಾಡಬೇಕು.
ಸೊ ಟ್ಯಾಂಕ್ ಎಲ್ಲ ಕ್ಲೀನ್ ಆದಮೇಲೆ ಸೊ ಟ್ಯಾಂಕ್ನ ಈ ಥರ ಬೋಲ್ಟು ನಟ್ಟಿಂದ ಅಲೈನ್ ಮಾಡಬೇಕು. ಫುಲ್ ಟೈಟ್ ಮಾಡಬಾರ್ದು, ಯಾಕೆಂದರೆ ಟ್ಯೂಬ್ನ ಅಲೈನ್ ಮಾಡೋವರೆಗೂ ನೀವು ಯಾವುದೇ ಕಾರಣಕ್ಕೂ ಟ್ಯಾಂಕನ್ನು ಸುಮ್ಮನೆ ಕೂರಿಸ್ಕೋಬೇಕಷ್ಟೇ, ಯಾಕೆಂದರೆ ಆ್ಯಂಗಲ್ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲ. ಸೊ ಇವಾಗ ಟ್ಯೂಬ್ನ ಫಸ್ಟು ಹಾಕಬೇಕಾಗತ್ತೆ. ಫಸ್ಟು ಟ್ಯೂಬ್ನ ಆ ಕಡೆ ಲಾಸ್ಟ್ ಹೋಲ್ಗೆ ಮತ್ತು ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಲಾಸ್ಟ್ ಹೋಲ್ಗೆ ಫಸ್ಟ್ ಅಲೈನ್ ಮಾಡ್ಕೋಬೇಕು. ಆವಾಗ ನಿಮಗೆ ಮದ್ದು ಟ್ಯೂಬ್ಗಳನ್ನ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಟ್ಯೂಬ್ ಹಾಕೋದಕ್ಕೂ ಕೂಡ ಒಂದು ಸ್ಕಿಲ್ ಇದೆ. ಅದೇನಪ್ಪ ಅಂದರೆ ಫಸ್ಟು ಎಡ್ಜಿಗೆ ಶಾಂಪೂನ ಅಪ್ಲೈ ಮಾಡಬೇಕು. ಶಾಂಪು ಅಪ್ಲೈ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನೋಡಿ ಇವಾಗ ಶಾಂಪು ಹಾಕ್ತಾಯಿದ್ದಾರೆ. ಶಾಂಪು ಅಪ್ಲೈ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಈ ರಬ್ಬರ್ ಸೀಲೆಂಟ್ ಏನಿದೆ, ಈ ಸೀಲೆಂಟು ಈಸಿಯಾಗಿ ಮೂವ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಶಾಂಪೂನ ಹಾಕ್ಕೊಂಡ್ರೆ ನಿಮಗೆ ವಿತೌಟ್ ಎನಿ ಫ್ರಿಕ್ಷನ್ನು ಈ ರಬ್ಬರು ಆರಾಮಾಗಿ ಮೂವ್ ಆಗುತ್ತೆ. ಮತ್ತು ಶಾಂಪು ಹಾಕೋದ್ರಿಂದ ನಿಮಗೆ ಆ ಹೋಲ್ ಒಳಗಡೆ ನೀಟಾಗಿ ಸ್ಮೂತಾಗಿ ಅದು ಹೋಗುತ್ತೆ. ಇಟ್ ಆ್ಯಕ್ಟ್ಸ್ ಲೈಕ್ ಲೂಬ್ರಿಕೆಂಟ್ ಥರ ಇದು ಆ್ಯಕ್ಟ್ ಮಾಡುತ್ತೆ. ಸೊ ಅದಾದ ನಂತರ ಇಲ್ಲಿ ಈ ಸ್ಟಾರ್ಟಲ್ಲಿ ನೀವು ಇದನ್ನು ಕೂರಿಸ್ಬೇಕು ಅಷ್ಟೇ. ಸೊ ಇಲ್ಲಿ ಒಳಗಡೆ ಹಾಕಬೇಕು. ಸೊ ಇಲ್ಲಿ ನೀಟಾಗಿ ಹೋಗ್ಲಿಕ್ಕೋಸ್ಕರ ಶಾಂಪೂನ ಅಪ್ಲೈ ಮಾಡಿರ್ತೀರ ಲೂಬ್ರಿಕೆಂಟಾಗಿ. ಅದಾದ ನಂತರ ನೀವು ವಾಷರ್ನ ಒಂದೇ ಸಲ ಒಳಗಡೆ ಹೋಲ್ ಒಳಗಡೆ ಕೂರಿಸ್ಬೇಕಾಗುತ್ತೆ. ಸೊ ಈ ಥರ ಕೂರಿಸ್ಬಿಟ್ಟು ಲಾಕ್ ಮಾಡಿದ್ರೆ ಈ ವಾಷರ್ ಹಾಕೋದ್ರಿಂದ ನಿಮಗೆ ಯಾವುದೇ ಥರ ರಬ್ಬರ್ ವಾಷರ್ ಹಾಕೋದ್ರಿಂದ ಯಾವುದೇ ಥರದ್ದು ನೀರು ಹೊರಗಡೆ ಬರೋದಿಲ್ಲ. ಸೊ ಈ ಥರ ಒಳಗಡೆ ಫುಲ್ಲು ಕೂರಿಸ್ಕೋಬೇಕಾಗತ್ತೆ ನೀವು. ಸೊ ಅದಾದ ನಂತರ ಈಗ ಲೆಫ್ಟ್ ಸೈಡ್ದು ಟ್ಯೂಬ್ನ ಈಗ ಹಾಕಿದ್ದೀವಿ, ನೀವು ನೋಡ್ಬೋದು ಇಲ್ಲಿ. ಇವಾಗ ರೈಟ್ ಸೈಡ್ ಟ್ಯೂಬ್ನ ಹಾಕಿ ಸಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಇನ್ನೇನಾದರೂ ಡಸ್ಟ್ ಇದೆಯಾ ಅಂತ. ಮೇಜರ್ ಏನಪ್ಪ ಅಂದರೆ ಈ ಟ್ಯೂಬಲ್ಲಿ ಯಾವುದೇ ಥರದ್ದು ನಿಮಗೆ ಸ್ಕೇಲ್ ಫಾರ್ಮೇಷನ್ ಆಗಿರೋ ಸಾಲ್ಟು ಪೌಡರ್ ಏನಿರುತ್ತೆ ಅದು ಇರಬಾರ್ದು. ಯಾಕೆಂದರೆ ಅದಿದ್ದರೆ ನಿಮ್ಮದು ಈಟ್ ಆಗೋದು ಬಂದು ಟ್ಯೂಬಲ್ಲಿ, ವಾಟರ್ ಸ್ಟೋರ್ ಆಗೋದು ನಿಮಗೆ ಇದರಲ್ಲಿ ಟ್ಯಾಂಕಲ್ಲಿ. ಸೊ ಹಂಗಾಗಿ ಈಟಿಂಗ್ ಮೈನ್ ಫಂಕ್ಷನ್ನೇ ಈ ಟ್ಯೂಬಲ್ಲೇ ಆಗೋದ್ರಿಂದ ನಿಮ್ಗೆ ಒಳಗಡೆ ಸಾಲ್ಟಿ ತುಂಬಿಕೊಂಡ್ರೆ ಆ ಈಟು ನಿಮಗೆ ಜಾಸ್ತಿ ವಾಟ್ರು ಈಟ್ ಆಗೋದಿಲ್ಲ ಬೇಗ. ಶಾಂಪೂನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಶಾಂಪೂನ ಅಪ್ಲೈ ಮಾಡಿಕೊಂಡು ಈ ಥರ ಬಟ್ಟೆಯಲ್ಲಿ ವೈಪ್ ಮಾಡ್ಕೋಬೋದು ಅಥವಾ ಕೈಯಲ್ಲಿ ಕೂಡ ನೀವು ವೈಪ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ನಿಮಗೆ ಈ ರಬ್ಬರ್ ಸಿಲೆಂಟ್ ಏನಿರುತ್ತೆ ಅದು ನಿಮಗೆ ಈಸಿಯಾಗಿ ಮೂವ್ ಆಗುತ್ತೆ ಔಟರ್ ಸರ್ಫೇಸ್ ಮೇಲೆ. ಮತ್ತು ಈ ಟ್ಯೂಬ್ ಕೂಡ ಒಳಗಡೆ ನೀಟಾಗಿ ಇನ್ಸರ್ಟ್ ಆಗುತ್ತೆ. ಟ್ಯೂಬ್ ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇರಬೇಕು, ಗ್ಲಾಸ್ ಆಗಿರೋದ್ರಿಂದ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಲ ಒಳಗಡೆ ಹೋದ ತಕ್ಷಣ ಈಗ ರೊಟೇಟ್ ಮಾಡಿ ನೀಟಾಗಿ ಒಳಗಡೆ ಮಾಡಿ ಅದಾದ ನಂತರ ಈ ಕಡೆ ಎಡ್ಜನ್ನ ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದ ನಂತರ ಈ ರಬ್ಬರ್ ಏನಿರುತ್ತೆ ಅದನ್ನು ಒಳಗಡೆ ಪುಷ್ ಮಾಡಬೇಕು. ಈ ರಬ್ಬರ್ನ ಒಳಗಡೆ ನೀಟಾಗಿ ಪುಷ್ ಮಾಡಬೇಕು. ಪುಷ್ ಮಾಡಿಬಿಟ್ಟು ಫುಲ್ ಔಟರ್ ಸರ್ಫೇಸ್ ಏನಿದೆ ರಬ್ಬರ್ದು ಅದು ಒಳಗಡೆ ಇನ್ಸರ್ಟ್ ಆಗಬೇಕು. ಸೊ ಅದನ್ನು ಎನ್ಶೂರ್ ಮಾಡ್ಕೋಬೇಕು, ಇಲ್ಲಾಂದರೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ, ಟೆಸ್ಟಿಂಗ್ ಆಗೋದಷ್ಟೇ. ಸೊ ಅದಾದ ನಂತರ ಸೇಮ್ ಪ್ರೊಸೀಜರು ನೀವು ಎಲ್ಲ ಟ್ಯೂಬಿಗೂ ಅಪ್ಲೈ ಮಾಡಿ ನೀವು ಇದನ್ನು ಲಾಕ್ ಮಾಡ್ತಾ ಬರಬೇಕು.